ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು 1008 ಮಹಾಮೃತ್ಯುಂಜಯ ಸೂಕ್ತ ಜಪವನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಸುಮಾರು 2 ತಿಂಗಳಲ್ಲಿ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 10 ಯುವಕರು ಆಕ್ಸಿಡೆಂಟ್ ಮೂಲಕ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಸುಮಾರು 38 ಜನ ಆಸ್ಪತ್ರೆಯಲ್ಲಿ ಮಲಗಿದಲ್ಲಿ ಇರುವಂಥ ಪರಿಸ್ಥಿತಿ ಕಂಡು ಬಂದಿದೆ. ಅಂದರೆ ಬೇರೆ ಬೇರೆ ಆಕ್ಸಿಡೆಂಟ್ಗಳಲ್ಲಿ. ಇದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಆ ಕುಟುಂಬದ ನೋವನ್ನು ನಮ್ಮ ಹತ್ರ ಹೇಳಿಕೊಂಡಾಗ ನಮಗೆ ಅವರಿಗೆ ಯಾವುದೇ ರೀತಿಯ ಸಮಾಧಾನ ಹೇಳುವಂಥದ್ದು ಅಲ್ಲ, ಅವರಿಗೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಅಫ್ಕೋರ್ಸ್ ಅವರಿಗೆ ಇನ್ಶೂರೆನ್ಸ್ ಕ್ಲೇಮ್ಗಳು ಸಿಗ್ಬೋದು, ಇನ್ನೊಂದು ಸಿಗ್ಬೋದು. ಆದರೆ ಜೀವವನ್ನು ವಾಪಸ್ ಪಡೆಯುವಂಥ ಯಾವ ವ್ಯವಸ್ಥೆಗಳು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಏನಾದರೂ ಈ ಭಾಗದಲ್ಲಿ ತೊಂದರೆಗಳಿದೆ ಅಂತ ಹೇಳಿದ್ರೆ ನಾವು ದೇವರ ಹತ್ರ ಮೊರೆ ಹೋಗುವಂಥದ್ದು ಸಹಜ. ಇವತ್ತು ಈ ಪುತ್ತೂರಿನ ಪುಣ್ಯದ ಮಣ್ಣಿನ ಈ ಭೂಮಿಯಲ್ಲಿ ನಾವೆಲ್ಲ ಸಾರ್ವಜನಿಕರು ಸೇರಿ ಮಹಾಲಿಂಗೇಶ್ವರ ದೇವರ ಮೊರೆಯನ್ನು ಹೋಗಿದ್ದೇವೆ. 1008 ಮಹಾಮೃತ್ಯುಂಜಯ ಸೂಕ್ತ ಜಪವನ್ನು ಮಾಡುವ ಮುಖಾಂತರ ಯಾವುದಾದ್ರೂ ದೋಷಗಳಿದ್ರೆ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಆ ಮಹಾಲಿಂಗೇಶ್ವರ ಪರಿಹಾರವನ್ನು ಕೊಡಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಈ ಜಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಜೊತೆಗೆ ಈ ಜಪವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸಗಳು ಕೂಡ ಈ ಮೂಲಕ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅಂದರೆ ತಮ್ಮ ಮಕ್ಕಳನ್ನು ತಮ್ಮ ಪೋಷಕರು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು. ಜೊತೆಯಲ್ಲಿ ನಮ್ಮ ಯುವಕರು ಏನಿದ್ದಾರೆ ಅವರು ಸ್ವಯಂ ಜಾಗೃತರಾಗಬೇಕು. ಇವತ್ತು ಹೈ ಸ್ಪೀಡಲ್ಲಿ ಹೋಗುವಂಥದ್ದು, 10 ಜನ ಸತ್ತರಲ್ಲಿ 8 ಜನ ಕೂಡ ಹೈ ಸ್ಪೀಡಲ್ಲಿ ಹೋಗಿದ್ದಾರೆ ಅನ್ನುವ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಬಂದಿದೆ. ನಾನು ಯುವಕರ ಹತ್ರ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ಯುವಕರೇ, ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಇದೆ. ನಿಮ್ಮನ್ನು ಇಷ್ಟು ದೊಡ್ಡವರನ್ನಾಗಿ ಮಾಡಿ ನಿಮಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ನಿಮ್ಮ ತಂದೆ ತಾಯಿ ಸತತ ಪ್ರಯತ್ನವನ್ನು ಊಟ ತಿಂಡಿ ಇಲ್ಲದೆ ನಿಮಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಸಮಾಜಕ್ಕೆ ನಿಮ್ಮ ಸೇವೆಗಳು ಬೇಕು. ನಿಮ್ಮ 1 ನಿಮಿಷದ ಈ ಕೆಲಸಕ್ಕಾಗಿ ಈ ಸ್ಪೀಡ್ ಹೋಗುವಂಥದ್ದಿರಲಿ, ನಿಮ್ಮ ಜಾಗೃತೆ ಸರಿಯಾಗಿ ತಗೊಳ್ಳೋದ ವಿಚಾರದಿಂದ ನೀವು ನಿಮ್ಮ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಸುಮಾರು 38 ಜನ ಆಸ್ಪತ್ರೆಯಲ್ಲಿ ಮಲಗುವಂಥ ಪರಿಸ್ಥಿತಿ ಬಂದಿದೆ. ತಾವು ಜಾಗೃತರಾಗಬೇಕು. ಪೋಷಕರು ಕೂಡ ಶಾಲೆಯವರನ್ನು, ಕಾಲೇಜಿನವರನ್ನು, ಸಾರ್ವಜನಿಕರನ್ನು, ನಮ್ಮನ್ನು ದೂರಿ ಏನು ಪ್ರಯೋಜನ ಇಲ್ಲ, ಪೊಲೀಸ್ ಇಲಾಖೆಯನ್ನು ದೂರಿ ಪ್ರಯೋಜನ ಇಲ್ಲ. ತಾವುಗಳು ಜಾಗೃತರಾಗಬೇಕು ಅನ್ನೋ ಒಂದು ಸಂದೇಶವನ್ನು ಈ ಪೂಜೆಯ ಮೂಲಕ, ಈ ಹೋಮದ, ಈ ಜಪದ ಮೂಲಕ ಸಮಾಜಕ್ಕೆ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಜೊತೆಗೆ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಅದೇ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಯಾರು ಕೂಡ 18 ವರ್ಷದ ಕೆಳಗಿನ ಮಕ್ಕಳಿಗೆ ವಾಹನವನ್ನು ಕೊಡ್ತಾರೆ ಅವರ ತಂದೆ ತಾಯಿ ಇಲ್ಲದ್ರೆ ವಾಹನದ ಮಾಲೀಕರ ಮೇಲೆ ಕಠಿಣ ಕ್ರಮಗಳನ್ನು ತಗೊಳ್ಳಿಕ್ಕಾಗ್ತದೆ. ಅದರ ಜೊತೆಯಲ್ಲಿ ಲೈಸೆನ್ಸ್ ಇಲ್ಲದೆ ಯಾರು ವಾಹನವನ್ನು ಓಡಿಸ್ತಾರೆ ಅವರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಹೆಲ್ಮೆಟ್ ಹಾಕದೆ ಯಾರು ಓಡಿಸ್ತಾರೆ ಅವರ ಮೇಲೆ ಕೂಡ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ನಾವು ನಮಿಗಾಗಿ ಅಲ್ಲ ಬಂಧುಗಳೇ, ದಯಮಾಡಿ ಸಮಾಜದಲ್ಲಿ ಒಳ್ಳೆಯದಾಗಿರ್ಬೇಕು. ಮುಂದಿನ ಪೀಳಿಗೆಯಲ್ಲಿ ನೀವು ಬರುವಂತವರು, ನಿಮ್ಮ ಸೇವೆ ಈ ಸಮಾಜಕ್ಕೆ ಬೇಕು. ಈ ಚಿಕ್ಕ ಕಾರಣಕ್ಕಾಗಿ ನಿಮ್ಮ ಜೀವವನ್ನು ಕಳ್ಕೊಳ್ಳುವಂತಹ ಕೆಲಸವನ್ನು ಮಾಡಬಾರ್ದು. ಜಾಗೃತರಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಮೃತ್ಯುಂಜಯ ಮಹಾಜಪವನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಇದರಿಂದ ಮಹಾಲಿಂಗೇಶ್ವರನು ಸಂತುಷ್ಟರಾಗಿ ಎಲ್ರಿಗೆ ಒಳ್ಳೆಯ ಬುದ್ಧಿ ಮನಸ್ಸನ್ನು ಕೊಡುವಂತ ಮೂಲಕ ಈ ಅನಾಹುತಗಳನ್ನು ನಡೀಲಿಕ್ಕೆ ಇನ್ನು ಮುಂದೆ ನಡೀಬಾರ್ದು ಅನ್ನುವ ದೃಷ್ಟಿಕೋನದಿಂದ ಮಾಡಿದೆ. ಇದು ಸಮಾಜಕ್ಕೆ ಒಳಿತು ಆಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.